ಆ ಗಾಡಿ ಕೊಟ್ಟ ಮೇಲೆ ಒಂದಷ್ಟು ದಿನ ಏಯ್ ಗಾಡಿ ಯಾರ್ದು? ಲಾಕ್ ಆಗೈತೆ ಇದು. ಹಾಂ ಯಾರ್ದು? ಕಾಮಮಿದ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಆರ್ ಎಮ್ ಸಿ ಮಧು ಮಾತಾಡ್ತಿರೋದು. ಎಲ್ರಿಗೂ ಲೈಫಲ್ಲಿ ಒಂದು ಸೆಂಟಿಮೆಂಟ್ ಅಂತ ಇರುತ್ತೆ ಗಾಡಿಗಳ ಮೇಲೆ. ಎಲ್ರಿಗೂ ಅವರು ಒಂದು ಕಷ್ಟ ಕಾಲದಲ್ಲಿ ತಗೊಂಡಿರೋಂಥ ಗಾಡಿ ಮೇಲೆ ತುಂಬ ಸೆಂಟಿಮೆಂಟ್ ಇರುತ್ತೆ. ಆ ಥರ ಒಂದು ಸೆಂಟಿಮೆಂಟು ನನಗೂ ಇತ್ತು. 2014ರಲ್ಲಿ ಒಂದು 220 ತಗೊಂಡಿದ್ದೆ ನಾನು. ಸೊ ಆ ಗಾಡಿನ 2019ವರೆಗೂ ನಾನು ಇಟ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಕಾರಣಾಂತರಗಳಿಂದ ಆ ಗಾಡಿ ಕೊಟ್ಬಿಟ್ಟೆ. ಅದಾದಮೇಲೆ ಆ ಗಾಡಿ ಕೊಟ್ಟ ಮೇಲೆ ಒಂದಷ್ಟು ದಿನ ನಡ್ಕೊಂಡು ಓಡಾಡುವಂಥ ಸಮಯ ಬಂತು. ಆ ಸಮಯ ಹೆಂಗಿತ್ತಂದರೆ, ನನ್ನ ವೈಫು ಪ್ರೆಗ್ನೆಂಟು, ಗಾಡಿ ಇಲ್ಲ. ಸೊ ತುಂಬ ಸ್ಟ್ರಗಲ್ಲು ಯಾವ ಲೆವೆಲ್ಗೆ ಅಂತಂದರೆ, ಮನೆ ಹತ್ರದಿಂದ ಸಪ್ರೇಟ್ ಆಟೋ ಮಾಡ್ಕೊಬಂದರೆ ಟೌನ್ಗೆ ಜಾಸ್ತಿ ತಗೋತಾರೆ ಅಂತ ಹೇಳಿ, ನಮ್ಮ ಮನೆ ರೋಡ್ ಹತ್ರ ಬಂದರೆ ಅಲ್ಲಿಂದ ಶೇರ್ ಆಟೋ ಸಿಗೋದು. ಆ ಶೇರ್ ಆಟೋದಲ್ಲಿ ಬಸ್ ಸ್ಟಾಪಿಗೆ ಬಂದು ಆ ಬಸ್ ಸ್ಟಾಪಲ್ಲಿಗೆ ಮತ್ತೆ ಹಾಸ್ಪಿಟ್ಲ್ ಹತ್ರ ಹೋಗಬೇಕು. ಸೊ ಮತ್ತೆ ಹಾಸ್ಪಿಟ್ಲ್ ಹತ್ರ ವಾಕ್ ಮಾಡ್ಕೊಂಡು ಹೋಗ್ತಿದ್ದಂಥ ಟೈಮು. ಸೊ ಅಂಥ ಟೈಮಲ್ಲಿ ಗಾಡಿ ಇಲ್ಲದೇ ಅದ್ರ ಡೌನ್ ಪೇಮೆಂಟ್ ಮಾಡಿರೋದು ಕೇಳಿದ್ರೆ ಶಾಕ್ ಆಯ್ತೀರ ನೀವು. 6,500 ರೂಪಾಯಿನೋ 7,000 ರೂಪಾಯಿನೋ ಡೌನ್ ಪೇಮೆಂಟ್ ಮಾಡಿದಂಥ ಗಾಡಿ, ಆ ಟೈಮಲ್ಲಿ ಅಷ್ಟು ಡೌನ್ ಪೇಮೆಂಟ್ ಮಾಡಿ ಆ ಗಾಡಿ ಸಿಕ್ತು ಅನ್ನೋದೊಂದು ಖುಷಿ ಒಂದು ಕಡೆಗೆ. ಅಂಥ ಗಾಡಿ 2 ಇಯರ್ಸ್ ಬ್ಯಾಕು ನಮ್ಮ ಅಣ್ಣನ ಕೊಟ್ಬಿಡ್ತೀನಿ ನಾನು ಅದನ್ನು, ಜುಪಿಟರ್ನ. ಸ್ವಲ್ಪ ಯಾವುದೋ ಕಾರಣಕ್ಕೆ ಈ ಓಲಾ ಎಲೆಕ್ಟ್ರಿಕ್ ಥರ ಇದಕ್ಕೆ ಅದ್ರ ಬೆಲೆ ಕೊಟ್ಟಾಗ ಗೊತ್ತಿರಲ್ಲ ನನಗೆ. ಆದರೆ ಈಗ ಮತ್ತೆ ಆ ಗಾಡಿ ನನ್ನ ಹತ್ರ ವಾಪಸ್ ಬಂತು. ಇವತ್ತು ಚನ್ನಪಟ್ಟಣ ಹೋಗಿ ನಮ್ಮ ಅಣ್ಣನ ಕೊಟ್ಬಿಟ್ಟಿದ್ದಂಥ ಗಾಡಿ ಅವನು ಓಡಿಸ್ತೇ ನಿಲ್ಲಿಸ್ಬಿಟ್ಟಿದ್ದ. ಅವ್ರ ತಂದೆಗೆ ಅಂತ ಈಸ್ಕೊಂಡಿದ್ದ. ಸೊ ಅವ್ರದ್ದು ಎಲೆಕ್ಟ್ರಿಕ್ ಗಾಡಿ ಇರೋ ಕಾರಣ ಅವನು ಅದನ್ನು ನಿಲ್ಲಿಸ್ಬಿಟ್ಟಿದ್ದ. ಸೊ ನನಗೆ ಆ ನಿಲ್ಲಿಸಿರೋದನ್ನು ಗೊತ್ತಾಯಿತು ನನಗೆ. ಅದಕ್ಕೆ ನಾನೇ ಕೇಳಿದೆ, ಯಾಕೆ ನಿಲ್ಲಿಸಿದ್ಯಾ ಕೊಡಪ್ಪ, ನಾನೇ ತಗೋತೀನಿ ಅಂತ. ಮತ್ತೆ ಆ ಗಾಡಿನ ಎತ್ಕೊಂಡು ಏರ್ ಇಳಿದೋಗಿತ್ತು, ಏರ್ ಹೊಡೆಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಮನೆ ಹತ್ರ ತಗೊಬಂದು ಡೀಸೆಲ್ ಗೀಸೆಲ್ಲ ಹೊಡೆದು ನೀಟಾಗಿ ವಾಶ್ ಮಾಡಿ. ಯಾರ್ದು ಮಗಳ ಈ ಗಾಡಿ? ಆ ಗಾಡಿ ಮತ್ತು ಅದು ನನ್ನ ಮಗಳು ಅಂದರೆ, ಈ ನನ್ನ ಮಗ ಯಾಕೋ ಈಗಲೇ ಎಲ್ಲ ಅವ್ರ ಅಮ್ಮಂದು ಅಂತಾನೆ ಗಾಡಿ ಇಟ್ಕೊಂಡೆ. ಇದೇನು ಕೇಳ್ತಾಯಿದ್ದೀನಿ ಅಂತಂದರೆ, ಕೆಲವು ಟೈಮಲ್ಲಿ ಗೊತ್ತಾಗಲ್ಲ, ಮರ್ತುಬಿಡ್ತೀವಿ ನಾವು ಅದೆಂಥ ಟೈಮಲ್ಲಿ ಬಂದಿತ್ತು, ಅದರಿಂದ ಎಷ್ಟು ಉಪಯೋಗ ಆಗಿತ್ತು ಅಂತ. ಸಮಯಕ್ಕಾಗಿರೋದು, ಸಮಯಕ್ಕಾದವರು ಇವ್ರು ಯಾರನ್ನು ಮರಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಇದೊಂದು ಸ್ಟೋರಿನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಅದು ಎಂಥ ಸಮಯದಲ್ಲಿ ಬಂದಿತ್ತು ನನ್ನ ಹತ್ರ, ಅದೆಷ್ಟು ಬರ್ತಡೇಗಳು ಮಾಡಿದೆ, ಅದೆಷ್ಟು ಟ್ರಿಪ್ಪುಗಳು ಮಾಡಿದೆ ನನ್ನ ಜೊತೆಲಿ, ಎಂಥ ಕಷ್ಟ ನೋಡಿದೆ ನನ್ನ ಟೈಮಲ್ಲಿ. ನನ್ನ ಹಳೆ ನೆನಪುಗಳನ್ನೆಲ್ಲ ಒಂದು ಸರಿ ಕಣ್ಮುಂದೆ ತತ್ತೋ ಗಾಡಿ. ನಿಜವಾಗ್ಲೂ ಯಾರೂ ಅಷ್ಟೇ ನಿಮ್ಮ ಹಳೆ ಗಾಡಿಗಳು ಕೊಡೋಕೆ ಹೋಗ್ಬಿಟ್ಟು ಇಟ್ಕೊಳ್ಳಿ. ಯಾಕೆಂದರೆ ಅದನ್ನು ತಂದಂಥ ಸನ್ನಿವೇಶ ಇರ್ಬೋದು, ಆ ಸಂದರ್ಭ ಇರ್ಬೋದು, ಹೆಂಗಿರುತ್ತೆ ಅಂತ ತಂದದ್ದು ದಿನ ಒಂದಿನ ನೆನೆಸ್ಕೊಂಡ್ರೆ ಯಾರು ಯಾವುದೇ ಕಾರಣಕ್ಕೂ ಆ ಗಾಡಿ ಕೊಡೋಲ್ಲ. ಆ ಗಾಡಿ ತಂದಿರುವಂಥ ಪರಿಸ್ಥಿತಿನ ನಾನು ನೆನೆಸ್ಕೊಂಡು ಇವತ್ತು ತುಂಬ ಬೇಜಾರಾಯ್ತದೆ ಕೊಟ್ಬಿಟ್ಟಿದ್ನಲ್ಲ ಗಾಡಿನ ಅಂತ. ತುಂಬ ಖುಷಿಯಾಯಿತು ನನಗೆ ಇವತ್ತು ನನ್ನ ರಿಟರ್ನ್ ಆ ಗಾಡಿ ತಗೊಬಂದಿದ್ದು.